ನಮಸ್ಕಾರ ವೀಕ್ಷಕರೇ, ಜಾತಕ ಫಲಸಾರಕ್ಕೆ ಸ್ವಾಗತ. ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ. ಬನ್ನಿ ಸಾಡೆ ಸಾತ್ ಬಗ್ಗೆ ತಿಳ್ಕೋಣ. ಇವತ್ತು ಸಾಡೆ ಸಾತು ಯಾರಿಗೆಲ್ಲ ತೊಂದರೆ ಕೊಡ್ತಾ ಇದೆ? ಸಾಡೆ ಸಾತ್ ಅಂದರೆ ತುಂಬ ಜನ ಅಂದ್ಕೊಳ್ತಾರೆ, ನನಗೆ 7.5 ಶನಿಕಾಟ ಶುರು ಆಯ್ತಪ್ಪ, ನನಗೆ ಏನೆಲ್ಲ ಪ್ರಾಬ್ಲಮ್ಗಳಾಗುತ್ತೆ, ನನಗೆ ನನ್ನ ರಾಶಿಗೆ ಸಾಡೆ ಸಾತ್ ಬರ್ತಾ ಇದೆ ಅಂತ ಹೇಳಿ ತುಂಬ ಜನ ಭಯ ಪಡ್ತಾ ಇರ್ತಾರೆ. ಈಗ ನೋಡಿ, ಮಕರ ರಾಶಿಯವರಿಗೆ ಸಾಡೆ ಸಾತು ಮುಗಿಯುವಂಥ ಸಮಯ ಆದರೆ ಮೀನರಾಶಿಯವರಿಗೆ ಸಾಡೆ ಸಾತು ಆಗಮನದ ಸಮಯ. ಅಂದರೆ ನನಗೆ ಬರ್ತಾ ಇದೆ ಅಂತ ಹೇಳಿ ಮೀನರಾಶಿಯವರು ಭಾಳಷ್ಟು ಭಯಪಡುವಂತಹ ಒಂದು ವಿಚಾರ ಅಂತ ಅಂದರೆ ಈ ಸಾಡೆ ಸಾತಿಗೆ ತುಂಬ ಜನ ಭಯಪಡ್ತಾರೆ. ನಾವು ನೋಡ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ, ಅಯ್ಯೋ ನನಗೆ 7.5 ಶನಿಕಾಟ ಶುರು ಆಯ್ತಂತೆ ಕಣೋ, ನಂಗೆ ಸಾಡೆ ಸಾತ್ ಶುರು ಆಗ್ಬಿಡ್ತು, ನಂಗೆ ಏನೆಲ್ಲ ಪ್ರಾಬ್ಲಮ್ ಅಂತೆ, ನನಗೆ ಎಲ್ಲ ವ್ಯವಹಾರಗಳು ನಿಂತು ಹೋಗ್ಬಿಡುತ್ತಂತೆ, ಗಂಡ ಹೆಂಡತಿಯಲ್ಲಿ ವೈವಾಹಿಕ ಸಮಸ್ಯೆಗಳು ಬಂದು ನಾವು ಡೈವರ್ಸಿಗೆ ಹೋಗಿ ಬಂದುಬಿಡ್ತೀವಂತೆ ಸಾಡೆ ಸಾತಲ್ಲಿ, ಮಕ್ಕಳಾಗೋದಿಲ್ಲಂತೆ, ಇಂಥ ಏನೇನೋ ವಿಚಾರಗಳನ್ನು ನಾವು ಕೇಳ್ತಾ ಇರ್ತೀವಿ ಈ ಸಾಡೆ ಸಾತಲ್ಲಿ. ಖಂಡಿತ ಇಲ್ಲ ವೀಕ್ಷಕರೇ, 7.5 ಶನಿಕಾಟ ಏನಿದೆ ಅದು ಎಲ್ಲರಿಗೂ ತೊಂದರೆ ಕೊಡುವಂತಹ ಸಮಯ ಅಲ್ಲ. ಈ ಸಾಡೆ ಸಾತಿನ ಬಗ್ಗೆ ಸಣ್ಣದಾಗಿ ವಿಚಾರಗಳನ್ನು ತಿಳಿಸೋದಕ್ಕೋಸ್ಕರ ನಾವು 7.5 ಶನಿಕಾಟ ವಿಚಾರನ ಮಾಡ್ತಾ ಇದ್ದೀವಿ. ಯಾರಿಗೆಲ್ಲ 7.5 ಶನಿಕಾಟ ಒಳ್ಳೆಯದನ್ನು ಕೊಡುತ್ತೋ, ಕೆಡುಕನ್ನು ಮಾಡುತ್ತೋ, ಅಥವಾ ತಪ್ಪುವನ್ನು ತಿದ್ದುವಂತಹ ನಮ್ಮ ಶನೇಶ್ವರ ನಮಗೆ ತೊಂದರೆಯನ್ನು ಕೊಟ್ಟೋಗ್ತಾನೋ, ಒಳ್ಳೆಯದನ್ನು ಕೊಟ್ಟೋಗ್ತಾರೋ ನೋಡೋಣ. ಈ ಸಾಡೆ ಸಾತ್ ಅನ್ನೋದಾದರೆ ನಾವು ಅದ್ರ ಬಗ್ಗೆ ಮೊದಲು ಸಾಡೆ ಸಾತ್ ಏನು ಅಂತ ತಿಳ್ಕೋಣ. ಯಾರ ಒಂದು ರಾಶಿಯಲ್ಲಿ ಹಿಂದೆ ಮುಂದೆ ಗ್ರಹಗಳ ಸಂಚಾರ ಆಗುತ್ತೋ, ಅಂದರೆ ಶನೇಶ್ವರ ಬಂದು ಮುಂದಿನ ಒಂದು 2.5 ವರ್ಷಗಳು ಮತ್ತು ಜನ್ಮತಃ ಒಂದು ರಾಶಿಯಲ್ಲಿ, ಹಾಗೆ ಇಂದಿನ ಮನೆಯಲ್ಲಿ 2.5 ವರ್ಷಗಳನ್ನು ಸಂಚಾರ ಮಾಡೋದನ್ನೇ ನಾವು ಸಾಡೆ ಸಾತ್ ಅಂತ ಕರಿತೀವಿ. ಅಂದರೆ ಎಕ್ಸಾಂಪಲ್, ಇವಾಗ ನಾನು ಧನುರಾಶಿ ಅಂತ ನೋಡಿಕೊಂಡ್ರೆ, ಧನುರು ರಾಶಿಯಲ್ಲಿ ಸಂಚಾರ ಮಾಡುವಂತಹ ಒಂದು ಶನೇಶ್ವರ ಮುಂದಿನ ಮನೆಗೆ ಹೋಗುವಂತಹ ಒಂದು ಶನೇಶ್ವರ, ಅಂದರೆ ಮಕರ ರಾಶಿಗೆ ಪ್ರವೇಶ ಮಾಡುವಂಥದ್ದು, ತನ್ನ ಇಂದಿನ ಮನೆ ಅಂದರೆ ಧನುಸು ರಾಶಿಯಿಂದ ಇಂದಿನ ಮನೆ ವೃಶ್ಚಿಕ ರಾಶಿಗೆ ಶನೇಶ್ವರ ಸಂಚಾರ ಮಾಡುವಂತಹ ಸಮಯವನ್ನೇ ನಾವು ಸಾಡೆ ಸಾತ್ ಅಂತ ಕರಿತೀವಿ. ಹಾಗಾಗಿ ಈ 2.5 ವರ್ಷಗಳು ನಮಗೆ ಏನೆಲ್ಲ ಫಲಗಳನ್ನು ಕೊಡ್ತಾನೆ ಶನೇಶ್ವರ? ನಮ್ಮ ರಾಶಿಯಲ್ಲಿ ಸಂಚಾರ ಮಾಡುವಂತಹ ಸಾಡೆ ಸಾತು ನಮಗೆಲ್ಲ ತೊಂದರೆಗಳನ್ನು ಕೊಟ್ಬಿಡ್ತಾನ ಅನ್ನೋದನ್ನ ತಿಳ್ಕೋಣ. ನೋಡಿ, ಈ ಶನೇಶ್ವರ ಸ್ವಾಮಿ ಅನ್ನೋದು ಅವನು ನಮ್ಮ ಪಾಠವನ್ನು ಕಲಿಸಿಕೊಡುವಂತಹ ಒಬ್ಬ ಮಹಾ ಶಿಕ್ಷಕ ಅಂತ ಹೇಳ್ಬೋದು. ಬೆತ್ತವನ್ನು ಹಿಡಿದು ಬರ್ತಾ ಇದ್ದಾನೆ ಅಂತ ಅಂದರೆ ನಾವು ಮಾಡುವಂತಹ ಕೆಲಸಗಳಿಗೆ ಒಳ್ಳೆಯ ಫಲಗಳನ್ನು ಕೊಡಬೇಕು ಅಥವಾ ಶಿಕ್ಷೆಯನ್ನು ಕೊಡಬೇಕು ಅನ್ನೋದನ್ನು ನಿರ್ಧಾರ ಮಾಡೋದಕ್ಕೋಸ್ಕರನೇ ತುಂಬ ಮಂದಗತಿಯಲ್ಲಿ ಪ್ರವೇಶ ಮಾಡುವಂತಹ ಒಂದು ಗ್ರಹ ಏನಾರಾಗಿದ್ದರೆ ನಮ್ಮ ಈ ಶನೇಶ್ವರ ಮಹಾಸ್ವಾಮಿಗಳು. ನಿಧಾನಗತಿಯಲ್ಲಿ ಸಂಚಾರ ಮಾಡ್ತಾ ಮಾಡ್ತಾ ಒಂದೊಂದು ರಾಶಿಗೂ ಪ್ರವೇಶ ಮಾಡ್ತಾ ಹೋಗ್ತಾರೆ ನಮ್ಮ ಶನೇಶ್ವರ ಸ್ವಾಮಿಗಳು. ಹಾಗಾಗಿ ಯಾವ ರಾಶಿಗೆ ಪ್ರವೇಶ ಮಾಡ್ತಾನೋ ನಮ್ಮ ಶನೇಶ್ವರ, ಆ ರಾಶಿಯ ಒಂದು ಅಧಿಪತಿಯ ವ್ಯಕ್ತಿ ಏನೆಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ, ಅವನು ಶುಭ ಕಾರ್ಯಗಳನ್ನು ಏನಾರ ಮಾಡ್ತಾ ಇದ್ದಾನಪ್ಪ, ತುಂಬ ಜನಗಳಿಗೆ ದಾನ ಧರ್ಮಗಳನ್ನು ಮಾಡ್ತಾ ಇದ್ದಾನೆ, ಅಥವಾ ತನ್ನ ಕೈಯಲ್ಲಾಗಿದ್ದಂತಹ ಸಹಾಯವನ್ನು ಮಾಡ್ತಾ ಇದ್ದಾನ, ಯಾರಿಗೂ ಕೇಡನ್ನು ಬಯಸದೆ, ಯಾರಿಗೂ ಕೆಟ್ಟದನ್ನು ಬಯಸದೆ ಒಳ್ಳೆಯದನ್ನು ಮಾಡ್ತಾ ಇದ್ದಾನ, ಆ ವ್ಯಕ್ತಿ, ಆ ಒಳ್ಳೆಯದನ್ನು ಮಾಡುವಂತಹ ವ್ಯಕ್ತಿಗೆ ಶನೇಶ್ವರ ಮಹಾಸ್ವಾಮಿಯು ಮತ್ತಷ್ಟು ಸಕಲ ಸಂಪತ್ತುಗಳನ್ನು, ಆಯುಷು ಆರೋಗ್ಯಗಳನ್ನು ಕೊಟ್ಟು ಹೋಗುವಂತಹ ಒಂದು ದಶೆ ಅಂದರೆ ಈ ಸಾಡೆ ಸಾತು. ಈ ಸಾಡೆ ಸಾತು ಎಲ್ರಿಗೂ ತೊಂದರೆ ಮಾಡಲ್ಲ, ತೊಂದರೆ ಮಾಡುತ್ತೆ ಅಂತ ನಾವೇನೋ ತಿಳ್ಕೊಂಡಿದ್ರೆ ಅದು ಶುದ್ಧ ತಪ್ಪು. ಒಬ್ಬ ಮನುಷ್ಯನ ಬದಲಾವಣೆ ಆಗೋದಕ್ಕೆ, ಒಬ್ಬ ಮನುಷ್ಯ ತಾನಿರುವಂತಹ ಒಂದು ಅಸ್ತಿತ್ವವನ್ನು ತಿಳಿದುಕೊಂಡು ತನ್ನಲ್ಲಿ ಒಂದು ಬದಲಾವಣೆ ಮೂಡೋದಕ್ಕೋಸ್ಕರನೇ ಈ ಸಾಡೆ ಸಾತು ಬರೋದು. ಅಂದರೆ ಈ ಶನೇಶ್ವರ ಆಗಮನ ಮಾಡೋದು. ಒಬ್ಬ ವ್ಯಕ್ತಿ ತಾನು ಏನು ಅಂತ ಗುರುತಿಸ್ಕೋಬೇಕು ಅಂತ ಅಂದರೆ ಈ ಶನೇಶ್ವರ ಸಂಚಾರ ಆದಮೇಲೆ ಆ ವ್ಯಕ್ತಿ ತಾನು ಏನು ಅನ್ನೋದು ಗೊತ್ತಾಗೋದು. ತನ್ನ ಹುಟ್ಟಿನ ರಹಸ್ಯ, ತನ್ನ ಬದುಕಿನ ರಹಸ್ಯ, ತಾನು ಮುಂದೆ ನಾನು ಏನೆಲ್ಲ ಮಾಡಬೇಕು ಅನ್ನೋ ರಹಸ್ಯಗಳನ್ನು ತಿಳಿಬೇಕು ಅಂತ ಅಂದರೆ ಈ ಸಾಡೆ ಸಾತು ನಮ್ಮನ್ನು ಪ್ರವೇಶ ಮಾಡೇ ಹೋಗಬೇಕು. ಸೊ ಯಾರೆಲ್ಲ ಸಾಡೆ ಸಾತ್ ನಡುವಂಥ ವ್ಯಕ್ತಿಗಳು ಭಯ ಬೀಳೋದು ಬೇಡ. ಈ ಹಿಂದೆ ಏನಾದರೂ ತಪ್ಪುಗಳನ್ನು ಮಾಡ್ತಾ ಇದ್ದರೆ ನಮ್ಗೆ ಗೊತ್ತೋ ಗೊತ್ತಿಲ್ಲದೇನೋ, ಅರಿವೋ ಅರಿಯಿಲ್ಲದೇ ನಾವು ಏನಾದ್ರು ಒಂದು ತಪ್ಪುಗಳನ್ನು ಮಾಡ್ತೀವಿ. ಇದು ಮನುಷ್ಯನ ಸಹಜ ಧರ್ಮ. ಯಾಕೆಂದರೆ ತಪ್ಪು ಮಾಡೋನೇ ಮನುಷ್ಯ, ತಿದ್ದಿ ಹೇಳೋನೇ ಭಗವಂತ ಅಂತ ಹೇಳ್ತಾನೆ. ಆ ಭಗವಂತನೇ ಶನೀಶ್ವರನಾಗಿರೋದ್ರಿಂದ ಇಂತಹ ಸಮಯದಲ್ಲಿ ಬಂದಂತಹ ಒಂದು ಸಮಯದಲ್ಲಿ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಕೊಡ್ತಾ ಇದ್ದಾನೆ ಅಂದರೆ ನೀವು ತಿದ್ಕೋಬೇಕು. ಎಲ್ಲಿ ನಾನು ತಪ್ಪು ಮಾಡ್ತಾ ಇದ್ದೀನಿ, ನಾನು ಎಲ್ಲಿ ಮೋಸ ಹೋಗ್ತಾ ಇದ್ದೀನಿ, ಇಂಥ ಸಾಡೆ ಸಾತ್ ಸಮಯದಲ್ಲಿ ನಾವು ಎಲ್ಲಿ ಮೋಸ ಹೋಗ್ತಾ ಇದ್ದೀವಿ ಅಥವಾ ಮುಂದೆ ಮೋಸ ಹೋಗಬಾರ್ದು ಅನ್ನೋದು ತೋರಿಸ್ಕೊಡೋದಕ್ಕೆ ನಮ್ಮ ಶನೇಶ್ವರ ಮಹಾಸ್ವಾಮಿಗಳು ನಮ್ಮ ರಾಶಿಯಲ್ಲಿ ಎಂಟ್ರಿ ಆಗ್ತಾರೆ.
ಸೊ ರಾಶಿಗೆ ಅವನು ಎಂಟ್ರಿ ಆಗ್ತಾ ಇದ್ದಾರೆ ಅಂತ ಅಂದಾಗ ನಾವು ಎಚ್ಚೆತ್ಕೊಳ್ತಾ ಇದ್ದೀವಿ. ಎಲ್ಲರೂ ಏನು ಮಾಡ್ತೀವಿ ಗೊತ್ತಾ, 7:30 ಬಂತು ಅಂದಾಗ ಶುರು ಮಾಡೋದೆ ಓಡು 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 ಆಂಜನೇಯ ದೇವಸ್ಥಾನಕ್ಕೆ ಓಡೋಗೋದು, ದೀಪ ಬತ್ತಿ ಹಚ್ಚೋದು, ಅಷ್ಟೆಲ್ಲ ನಾನು ಹಚ್ಚಿಬಿಟ್ರೆ ಮುಗ್ದೋಯ್ತಪ್ಪ, ನಾನೆಲ್ಲ ಕರ್ಮಗಳಿಗೆ ನನಗೆ ಪರಿಹಾರ ಕೊಟ್ಬಿಟ್ಟ ನಮ್ಮ ಶನೇಶ್ವರ ಸ್ವಾಮಿ ಅನ್ಕೋತೀರಿ. ಖಂಡಿತ ತಪ್ಪು. ನೀವು ಹೋಗಿ ಬತ್ತಿ ಹಚ್ಚದೇ ಇದ್ರೂ ಪರವಾಗಿಲ್ಲ, ತಿಲ ಹೋಮ ಮಾಡಿಸ್ದೇ ಇದ್ರೂ ಪರವಾಗಿಲ್ಲ, ಅಥವಾ ನೀವು ಬತ್ತಿ ಹಚ್ಚಿದೇನೆ ಕಾಗೆಗಳಿಗೆ ನಾನು ಆಹಾರ ಕೊಡ್ತಾ ಇದ್ದೀನಿ ಅನ್ನೋದಾದ್ರೆ ಇದೆಲ್ಲ ನೀವು ಮಾಡ್ಕೊಳ್ಳುವಂಥ ಪರಿಹಾರಗಳು, ನಿಮ್ಮ ಮನಸ್ಸಿಗೆ ಮಾಡ್ಕೊಳ್ಳುವಂಥ ಪರಿಹಾರಗಳು. ಖಂಡಿತ ಇದರಿಂದ 7:30 ಪರಿಹಾರ ಆಗೋದಿಲ್ಲ. 7:30 ಬರೋದ್ರಿಂದ ನಿಮ್ಗೆ ಹೇಳ್ದೆ, ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ ಅದರಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ. ತಪ್ಪುಗಳನ್ನು ಮಾಡ್ತಾ ಇದ್ರೆ ತಿದ್ದುಕೊಳ್ಳುವಂತಹ ಒಂದು ಅವಕಾಶ ಮಾಡಿಕೊಡೋನೆ ನಮ್ಮ ಶನೇಶ್ವರ ಸ್ವಾಮಿಗಳು. ಬೇರೆಯವರ ಆಸ್ತಿಯನ್ನು ಇಷ್ಟಪಟ್ಟು ಲಪಟಾಯಿಸೋದು, ಮತ್ತೊಬ್ಬರಿಗೆ ಕೊಡದಂತೆ ಕಿತ್ಕೊಂಡು ಬರೋವಂಥದ್ದು, ಅಥವಾ ಬೇರೆಯವರಿಗೆ ಮೋಸ ಮಾಡಿ ಬದುಕ್ತಾ ಇದ್ದಾನಪ್ಪ, ಅಥವಾ ಏನಿಂದ ನಾನು ಮೋಸ ಮಾಡಿಬಿಟ್ಟಿದ್ದೀನಿ, ಒಬ್ಬರಿಗೆ ಹಣನೆಲ್ಲ ದೋಚಿಬಿಟ್ಟಿದ್ದೀನಿ ಅಥವಾ ಮೋಸ ಮಾಡಿದ್ದೀನಿ, ಯಾವುದೋ ಒಂದು ಚೀಟಿ ಹಾಕಿದೆ ಅವ್ರ ಹತ್ರ ದುಡ್ಡು ಎತ್ಕೊಂಡು ನಾನು ಮೋಸ ಮಾಡಿಬಿಟ್ಟು ಊರು ಬಿಟ್ಟು ಓಡಿ ಬಂದುಬಿಟ್ಟಿದ್ದೀನಿ, ಇಂಥದ್ದೆಲ್ಲ ಏನಾದ್ರು ಋಣಬಾಧೆಗಳನ್ನ ಇಟ್ಕೊಂಡಿದ್ದೀರಾ ಅಂತಂದರೆ ಖಂಡಿತ ನಿಮ್ಮನ್ನು 7:30 ಶನೇಶ್ವರ ಬಿಡೋದಿಲ್ಲ. ಯಾಕೆ ಅಂತಂದರೆ ಇಂತಹ ಮಹಾ ತಪ್ಪುಗಳನ್ನು ಮಾಡಿದವ್ರಿಗೆ ಶಿಕ್ಷೆ ಕೊಡೋದಕ್ಕೆ ಅಂತ ನಮ್ಮ ಶನೇಶ್ವರ ಸ್ವಾಮಿ ಎಂಟ್ರಿ ಆಗೋದು. ಆ ತಪ್ಪುಗಳನ್ನು ತಿದ್ದುಕೊಂಡು ನಿಮ್ಮನ್ನು ಅಧೋಗತಿಗೆ ಇಳಿಸಿ ನಿಮಗೆ ಕಷ್ಟ ಕಾರ್ಪಣ್ಯಗಳನ್ನು ಕೊಟ್ಟು ನಾನು ಎಲ್ಲಿ ಮೋಸ ಮಾಡಿದ್ದೀನಿ, ನಾನು ಯಾರಿಗೆ ಮೋಸ ಮಾಡಿದ್ದೀನಿ ಅನ್ನೋದು ತಿದ್ದುಕೊಳ್ಳುವಂತಹ ಒಂದು ಅವಕಾಶ ನಿಮಗೆ ಕೊಡ್ತಾ ಹೋಗ್ತಾನೆ. ಯಾರೆಲ್ಲ ವೃದ್ಧರಿಗೆ ಅವಮಾನ ಮಾಡ್ತಿರೋ, ಯಾರು ಈಗ ತುಂಬ ಜನ ನೋಡಿ ಹೋಟೆಲ್ ಹತ್ರ ನಿಂತ್ಕೊಂಡಿರ್ತಾರೆ, ಆ ವೃದ್ಧರು ಬಂದು ಭಿಕ್ಷೆ ಬೇಡ್ತಾ ಇರ್ತಾರೆ, ಅವ್ರಿಗೆ ಹಣ ಕೊಡದೇ ಇರೋ ಪರವಾಗಿಲ್ಲ, ಯಾಕೆಂದರೆ ಅವ್ರು ಹಣ ಕೊಡೋದ್ರಿಂದ ಮತ್ತೇನಾರ ಹೋಗಿ ಅವರು ಕುಡಿತದ ಚಟನೋ ಮದ್ಯಪಾನ ಮಾಡ್ಕೊಳ್ಳೋದು ಅಥವಾ ಅದರಿಂದ ಏನಾರ ಕೆಟ್ಟ ಕೆಲಸಗಳನ್ನು ಮಾಡಿದ್ರೆ ಅದೇನಾಗುತ್ತೆ, ಅದರದ್ದು ದುಷ್ಪರಿಣಾಮ ಅಥವಾ ಅವ್ರಿಗಿರೋ ಕರ್ಮ ನಮಗೆ ಬಂದ್ಬಿಡುತ್ತೆ. ತುಂಬ ಜನ ಊಟ ಮಾಡ್ತಾ ಇರೋಂಥ ಸಮಯದಲ್ಲಿ ಪಾಪ ಭಿಕ್ಷುಕರು ಬಂದು ಭಿಕ್ಷೆ ಕೇಳ್ತಾ ಇರ್ತಾರೆ, ಅದು ಯಾರ ಮುಖಾಂತರನೂ ಬರ್ಬೋದು. ಆ ಒಂದು ವ್ಯಕ್ತಿಯ ಒಳಗಡೆ ಶನೇಶ್ವರ ಸ್ವಾಮಿ ಕೂಡ ಇರ್ಬೋದು. ನಾವೇನು ಮಾಡ್ತೀವಿ, ನಮ್ಮ ಪಾಡಿ ನಾವು ತಿನ್ಕೊಂಡು ಮಾತಾಡಿಕೊಂಡು ತಲೆ ಹೊಡಿತಾ ನಾವು ಊಟ ಮಾಡಿ ಹೊರಗಡೆ ಬರ್ತೀವಿ, ಆ ರುದ್ರನ ನಾವು ಗಮನಿಸೋದೇ ಇಲ್ಲ. ದಯವಿಟ್ಟು ಅಂಥ ತಪ್ಪುಗಳನ್ನು ಕೂಡ ಮಾಡಬೇಡಿ. ನಿಮ್ಮ 7:30 ಸಮಯದಲ್ಲಿ ಅಂಥ ಶನೇಶ್ವರ ಮಹಾಸ್ವಾಮಿನೇ ನೀವು ದಾನ ಧರ್ಮ ಮಾಡ್ತಿರೋ ಇಲ್ವೋ, ಕೊಡ್ತಿರೋ ಇಲ್ವೋ ಅನ್ನೋ ಒಂದೇ ಕಾರಣಕ್ಕೆ ಆ ಒಂದು ರೂಪದಲ್ಲೂ ಕೂಡ ಬಂದು ಶನೇಶ್ವರ ಸ್ವಾಮಿ ನಿಂತ್ಕೊಳ್ಬೋದು. ನೀವು ತಿಂದು ಎಂಜಾಯ್ ಮಾಡಿ ಉಂಡು ಹೊರಗಡೆ ಬಂದಾಗ ಆ ಶಾಪಕ್ಕೆ ಪರಿಣಾಮಕ್ಕೆ ಒಳಗಾಗ್ತೀರಿ. ಖಂಡಿತ ನಿಮ್ಮ ಕೈಯಲ್ಲಾಗಿದ್ದು ಒಂದೇ ಸಹಾಯ ಮಾಡಿ. ಯಾರಿಗೆ ಬಡವರಿಗೆ ಊಟ ಇಲ್ವೋ ಅಥವಾ ಭಿಕ್ಷುಕರು ನೋಡಿ ರೋಡಲ್ಲಿ ಬಂದೇ ನಿಮ್ಮನ್ನೇನವರು ನಿಮ್ಮ ಹಣ ಕೊಡಿ ಅಂತ ಕೇಳಲ್ಲ, ನಿಮ್ಮ ಒಡವೆ ತಕ್ಕೊಡಿ ಅಂತ ಕೇಳಲ್ಲ, ಅಥವಾ ನಿಮ್ಮ ಹತ್ರ ಇರೋ ಎಲ್ಲ ಪರ್ಸಲ್ಲಿರೋ ದುಡ್ಡನ್ನು ತೆಗೆದು ನನಗೆ ಕೊಡಿ ಅಂತ ಅವ್ರಿಗೆ ಕೇಳೋದಿಲ್ಲ. ಭಿಕ್ಷೆ ಬೇಡುವಂತಹ ಸ್ಥಿತಿ ಅವ್ರಿಗೆ ಬಂದ್ಬಿಟ್ಟಿರುತ್ತೆ. ಯಾಕಂದರೆ ಪೂರ್ವಾರ್ಜಿತ ಕರ್ಮದ ಫಲವಾಗಿಯೇ ಬೀದಿಯಲ್ಲಿ ಭಿಕ್ಷೆ ಬೇಡುವಂಥದ್ದು, ಅಥವಾ ನಾವು ಇನ್ನೊಬ್ಬರಿಗೆ ಮೋಸ ಮಾಡಿದಂತಹ ಹಿಂದಿನ ಜನ್ಮದ ಪೂರ್ವದ ಫಲವನ್ನೇ ಈ ಒಂದು ಜನ್ಮದಲ್ಲಿ ನಾವು ಭಿಕ್ಷುಕರಾಗಿ ರೋಡಲ್ಲಿ ದೀನ ದಲಿತರಾಗಿ ನಾವು ಮಲಗಿರ್ತೀವಿ ಅಂತಂದರೆ ಆ ಕರ್ಮದ ಫಲ ಅಂದ್ಕೊಳ್ಳಿ. ನಾನು ನಿಮ್ಗೆ ಆವಾಗಲೇ ಹೇಳಿದ್ದೆ, ಶನೇಶ್ವರ ಸ್ವಾಮಿ ಕರ್ಮದಾತ, ಕರ್ಮ ಫಲದಾತ. ನಾವು ಮಾಡುವಂತಹ ಒಂದು ಕೆಲಸಗಳಿಗೆ ಅವನು ಒಂದು ನಮ್ಗೆ ಅವಕಾಶವನ್ನು ಕೊಡ್ತಾ ಇದ್ದಾನೆ, ಅಥವಾ ನಾವು ಮಾಡುವಂತಹ ಕೆಲಸಗಳಿಗೆ ಅವನು ಏನಾದ್ರು ನಮಗೆ ಶಿಕ್ಷೆಯನ್ನು ಕೊಡ್ತಾ ಇದ್ದಾನೆ ಅಂತ ಅಂದರೆ, ಅಥವಾ ಒಳ್ಳೆಯದನ್ನೇ ಕೊಡ್ತಾ ಇದ್ದಾನೆ ಅಂದರೆ ಕರ್ಮದಾತನಾದ ನಮ್ಮ ಶನೇಶ್ವರ ಮಹಾಸ್ವಾಮಿಗಳು ಕೊಡುವಂತಹ ಫಲ. ಹಾಗಾಗಿ ಯಾರೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ತಮ್ಮ ಒಂದು ಜೀವಿತ ಅವಧಿಯಲ್ಲಿ ಬಂದಂತಹ 100 ರೂಪಾಯಲ್ಲಿ 1 ರೂಪಾಯಿ ಸಹಾಯ ಮಾಡಿ. ಎಷ್ಟೋ ಜನ ನೋಡಿ ರುದ್ರು ನೋಡಿ, ಕೆಲವರು ನೋಡಿ ಹೂವು ಕಟ್ತಾ ಇರ್ತಾರೆ, ನೋಡಿದ್ದೀರ ನೀವು, ತುಂಬ ಅಜ್ಜಿ ಇದ್ದಿರು, ಒಂದು 75-80 ವರ್ಷ ವಯಸ್ಸಾಗಿರುತ್ತೆ, ಹೂವು ಕಟ್ತಾ ಇರ್ತೀರಿ. ಆ ಹೂವು ಕಟ್ಟಬೇಕಾದ್ರೆ ಪಾಪ ಬಂದು ಬೇಡ್ತಾರೆ, ಒಂದು ಮಾರು ಹೂವು ತಗೊಳ್ಳಿ ಅಂತೇಳಿ. ನಾವು ಡೋರ್ನ ಏನು ಗ್ಲಾಸು ಕೆಳಗಿಳಿಸ್ಕೊಂಡಿರ್ತೀವಿ ನೋಡಿ, ಅವ್ರು ನೋಡ್ತಾ ಇದ್ದಂಗೆ ಗ್ಲಾಸ್ನ ಮೇಲೆ ಎಳ್ಕೊಂಡ್ಬಿಡ್ತೀವಿ. ಇದು ಶುದ್ಧ ತಪ್ಪಲ್ವಾ? ಅವರೇನು ನಿಮ್ಮನ್ನೇನು ಕೇಳೋದಿಲ್ಲ. ಕಟ್ಟದಂತಹ ಒಂದು ದುಡ್ಡಲ್ಲಿ ಒಂದು 50 ರೂಪಾಯಿ ಸಿಗುತ್ತೋ, ಒಂದು 20 ರೂಪಾಯಿ ಸಿಗುತ್ತೋ, ಅದನ್ನು ಕೂಡ ಹಾಕ್ಕೊಂಡು ಅವರು ಮಾತ್ರೆಗಳಿಗೆ, ಅದು ಅವರ BP ಶುಗರ್ ಮಾತ್ರೆಗಳಿಗೆ ಕಷ್ಟಪಡ್ತಿರ್ತಾರೆ. ಅಂತಹ ಒಂದು ವೃದ್ಧರಿಗೆ ನಿಮ್ಮ ಕೈಯಲ್ಲಾದಂತಹ ಸಹಾಯ ಮಾಡಿ. ನಿಮ್ಮ ಕೈಯಲ್ಲಿ ಜಾಸ್ತಿ ಏನು ದುಡ್ಡನ್ನ ಹೋಗೋ ಅಂಥದ್ದಲ್ಲ, ಬಂದಂತಹ ಹಣದಲ್ಲಿ ಒಂದು ಶುಗರ್ ಟ್ಯಾಬ್ಲೆಟ್ ತಕ್ಕೊಡುವಂಥದ್ದು, BP ಟ್ಯಾಬ್ಲೆಟಿಗೆ ಸಹಾಯವನ್ನು ಮಾಡೋವಂಥದ್ದು ಮಾಡಿ. ದಯವಿಟ್ಟು ನಿಮ್ಗೆ ಒಳ್ಳೆಯದಾಗುತ್ತೆ. ನಿಮ್ಮ ಫಲಗಳನ್ನು ಅನುಭವಿಸುವಂಥವನೇ ಶನೇಶ್ವರ ಸ್ವಾಮಿ. ಇದು ಈಗಲೇ ಮುಗಿಯೋದಿಲ್ಲ, ಒಂದು ದೊಡ್ಡ ಒಂದು ವಿಚಾರ ಆಗಿರೋದ್ರಿಂದ ಮುಂದಿನ ಒಂದು ಸಬ್ಜೆಕ್ಟಲ್ಲಿ ನಾನು ಈ ಶನೇಶ್ವರ ಸ್ವಾಮಿನೇ ಹೇಳ್ತೀನಿ. ಸಂಚಿಕೆಯಲ್ಲಿ ಮತ್ತೊಬ್ಬ ಶನೇಶ್ವರನ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಯಾಕೆಂದರೆ ಇದು ಮುಗಿಸಿ ಬಿಡುವಂತಹ ಒಂದು ಪ್ರೋಗ್ರಾಮ್ ಅಲ್ಲ. ಖಂಡಿತ ಮುಂದಿನ ಸಂಚಿಕೆಯಲ್ಲಿ ಇದನ್ನು ಮುಂದಿನ ಭಾಗವನ್ನು ತಿಳಿಸ್ತಾ ಹೋಗ್ತೀನಿ. ಒಳ್ಳೆಯದಾಗಲಿ ವೀಕ್ಷಕರೇ. ಬೀಟ್ ಪ್ಲಸ್ ಕರ್ನಾಟಕ.